ಫೈನಾನ್ಸ್ ಕಿರುಕುಳಕ್ಕೆ ರೋಸಿ ಹೋದ ಹಾಸನದ ಜನ. ಕಿರುಕುಳದಿಂದ ನನಗೆ ಹೃದಯಾಘಾತ ಆಯಿತು. ಈ ರೀತಿಯಾಗಿ ಸಾಕಷ್ಟು ಮಂದಿ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಬರ್ತಿದ್ದಾರೆ. ಆಸ್ಪತ್ರೆ ಸೇರಿದ್ರೂ ಕೂಡ ಕಿರುಕುಳ ಕೊಡುವುದನ್ನು ಬಿಟ್ಟಿರಲಿಲ್ಲ. TV9 ಬಳಿ ಕಾಳೇನಹಳ್ಳಿಯ ಮಹಿಳೆ ಶಾಂತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಅರಕಲಗೂಡು ತಾಲೂಕಿನಲ್ಲಿರುವಂತಹ ಕಾಳೇನಹಳ್ಳಿ ಗ್ರಾಮ. ಫೈನಾನ್ಸ್ನವರ ಕಿರುಕುಳಕ್ಕೆ ನಾನು ಹಾರ್ಟ್ ಅಟ್ಯಾಕ್ಗೆ ಒಳಗಾಗಬೇಕಾಯಿತು, ಅಷ್ಟರ ಮಟ್ಟಿಗೆ ನನಗೆ ಹಿಂಸೆಯನ್ನ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಶಾಂತಮ್ಮ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. ಇನ್ನು ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ವ್ಯಕ್ತಿಯೊಬ್ಬರು ಊರನ್ನೇ ಬಿಟ್ಟು ಹೋಗಿದ್ದಾರೆ. ಅಲ್ಲ ಕೂಗಾಳಿದ್ದೆ ಮತ್ತೆ ಬಾಟ್ಲಾ ಕೂತ್ಕೊಂಡ ಯಾವ ನನ್ನ ಮಗನ ಚೀಟಿಯನ್ನು ಹೇಳಿಲ್ಲ, ಬಾಟ್ಲಾ ಕೂತ್ಕೊಂಡ ಯಾವನು ಹೇಳಿಲ್ಲ, ಬಾಟ್ಲಾ ಕೂತ್ಕೊಳ್ಳಕ್ಕೆ ಬಾಯಗಡಿಕೆ ಅವ್ರಿಗೆ ಮಾಡಿ ಕೆಲಸ ಪಾಠ ಕಲ್ಸಿರ ಸರಗಂತೆ ಏನ್ ಕಾಣದಂಗೆ ಯಾವುದೂ ಇಲ್ಲ. ಇತ್ತು ಲಾಕ್ಡೌನ್ ಮಿಚ್ಚಾಗಿ ಇವ್ನ ಕಾನೂನು ಕೂಗಾಳೋದಕ್ಕೆ ಮತ್ತೆ ಅಲ್ಲಿಂದ ಬಂದಿದ್ದು ನಾನು ಕೂಗ ಆಗಿದ್ದಕ್ಕೆ ಅಲ್ಲ ಕೂಗಾಳಿದ್ದೆ ಮತ್ತೆ ಬಾಟ್ಲಾ ಕೂತ್ಕೊಂಡ ಇಟ್ಟಿಂದ ನನ್ನ ಮಗನ ಬಿಟ್ಟು ಹೋಗೋನೆ 3 ತಿಂಗಳಾಯ್ತು. ತೆರೆ ಬಿಡೋಗೆ ಅಂತಾರೆ, ಎಲ್ಲ ಮಾಡ್ತಾರೆ, ಆಗ್ಲತ್ತು ಬರಗಲ್ಲ, ಹಿಂಸೆ ಕೊಡ್ತಾರೆ, ಎಲ್ಲ ಮಾಡ್ತಾರೆ, ವಾರದ್ದು ತಿಂಗಳದು ಎಲ್ಲ ಹಿಂಸೆ ಕೊಡ್ತಾರೆ. ನಮ್ದಿಲ್ಲ ಓರ್ಬಿಟ್ಟು ಆಗಾಯ್ತು. ಮಗ ಒಳಗಿರ್ತೀನಿ ನಾನು. ತುಂಬಾ ಕಷ್ಟ ಕೊಡ್ತಾರ. ಇಲ್ಲ ಬೆಂಗ್ಳೂರ್ಗೆ ಹೋಗೋ ನಾನು ಇದೊಂದು ಕಟ್ಕೊಂಡಿದ್ದೀನಿ. ಬಾಗ್ಲು ಹೊತ್ಕೊತೀನಿ, ಆಗ್ಲವತ್ತು ರಾತ್ರಿ ಸದ್ಯ ಬರ್ತೀನಿ ಇಲ್ಲಿ. ಸರ್ ನಾವು ಸುಮಾರು ಒಂದು 5-6 ತೊಗೊಂಡಿದ್ದೀವಿ. ಅಂದರೆ ಬಂದು ಬೆಳಿಗ್ಗೆನೆ ನಮಗೆ ಹಿಂಸೆ. ನಾವು ಈಗ ಹಸುಗಿ ಅಂತ ತೊಗೊಂಡಿದ್ವಿ ಹೈನುಗಾರಿಕೆಗೆ, ಅವೆಲ್ಲ ಗಬ್ಬ ಆಗಿಬಿಟ್ಟಿದ್ದಾವೆ ಇವಾಗ. ಹಸು 6 ಗಂಟೆಗೆ ಬಂದರೆ ನಾವು ಕರುನು ಬಿಟ್ಕೊಳ್ಳೋಂಗಿಲ್ಲ. ಮತ್ತು 10 ಗಂಟೆ 11 ಗಂಟೆ ರಾತ್ರಿವರೆಗೂ ಇಲ್ಲೇ ಇರ್ತಾರೆ. ವಿತ್ತು ಎಕ್ಟ ತೊಗೊಂಡು ತಿಂದಿದ್ದೀರಿ ಕಟ್ಟೋಕ್ಕಾಗಲ್ವ ಅಂತ ಕೇಳ್ತಾರೆ. ಅದರಲ್ಲೂ BSS ಅವರು ಫುಲ್ಲು ರೌಡಿ ಗೇಮ್ ಸರ್. ಅವರು ರೌಡಿ ಅಂದರೆ ಫುಲ್ ರೌಡಿ ಗೇಮು. ಆ ಅಮ್ಮನ ಯಜಮಾನ್ರಿಗೆ ಯಜಮಾನ್ರನ್ನ ಹೇಳ್ಕೊಂಬಂದವ್ರೆ. ಅವತ್ತೇ ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಫೈಲ್ ನೋಡಿ ಸರ್, ಇಲ್ಲಿ ಜಯದೇವದು ರಿಪೋರ್ಟ್ ನೋಡಿ ಸರ್. ಆ ಅಮ್ಮ ಸತ್ರ ನಮಗೇನು ಮನ್ನಾ ಆಯ್ತದೆ ಅಂತ ಕೇಳ್ತಾರೆ. ಹಾಸನದಲ್ಲಿ ಫೈನಾನ್ಸ್ ಕಿರುಕುಳ, ಮಹಿಳೆಯರು ಕಣ್ಣೀರನ್ನ ಹಾಕ್ತಾ ಇದ್ರು. ಇನ್ನು TV9ನಲ್ಲಿ ಈ ಕುರಿತು ವರದಿ ಪ್ರಸಾರವಾದ ಬೆನ್ನಲ್ಲೇ ಸ್ಥಳಕ್ಕೆ ಕೋಣನೂರು ಪೊಲೀಸರು ಭೇಟಿಯನ್ನ ನೀಡಿದ್ರು. ಪೊಲೀಸರ ಎದುರು ಕಣ್ಣೀರನ್ನ ಹಾಕಿದ್ದಾರೆ ನೊಂದ ಕುಟುಂಬಸ್ಥರು. ಗಮನಿಸ್ತಾ ಇದ್ದೀರಿ, ಪೊಲೀಸರ ಬಳಿ ತಮ್ಗೆ ಏನೇನು ಆಯಿತು, ಯಾವ ರೀತಿಯಾಗಿ ಈ ಒಂದು ಫೈನಾನ್ಸ್ನವರಿಂದ ಕಿರುಕುಳ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಯಾರೂ ಕೂಡ ಹೆದರಬೇಕಾಗಿಲ್ಲ, ಕಿರುಕುಳ ಆಗೋದಕ್ಕೆ ಬಿಡೋದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಜೊತೆಗೆ ಇರ್ತೀವಿ, ಯಾರಿಗೂ ಕೂಡ ಯಾವುದೇ ಸಮಸ್ಯೆ ಆಗದಂತೆ ನೋಡ್ಕೊಳ್ತೀವಿ ಅಂತ ಹೇಳಿ ಪೊಲೀಸರು ಭರವಸೆಯನ್ನ ನೀಡಿದ್ದಾರೆ.